ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ನಮ್ಮ ಹೆಸರು ಸರ್? ಸಂಶೇಷ ಸರ್, ಈಗ ಎಲೆಕ್ಷನ್ ಎಕ್ಸಿಟ್ ಪೋಲ್ ಬಂದಿದೆ. ಈಗ ನಾಳಿದ್ದು ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಹೇಗೆ ಬರುತ್ತೆ ಸರ್? ಈಗ ಹೇಗಿರ್ಬೋದು ಇಲ್ಲಿ ವಾತಾವರಣ ಮೈಸೂರು? ಏನಿಲ್ಲ ಸರ್, ಮಹಾರಾಜರು ಗೆಲ್ತಾರೆ 100%. ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗೋದ್ರಲ್ಲಿ ಮಾತಿಲ್ಲ. 100% ನರೇಂದ್ರ ಮೋದಿ ಪ್ರಧಾನಿ. ಈ ಇದ್ರದ್ದೆಲ್ಲ ಗ್ಯಾರಂಟಿದೆಲ್ಲ ಎಫೆಕ್ಟ್ ಆಗಿರಲ್ವ ಸರ್? ಸ್ವಲ್ಪ ಯಾಕಂದರೆ ಹೆಣ್ಮಕ್ಳು ಮಾತ್ರ ಆಗೈತೆ, ಹೆಣ್ಮಕ್ಳಿಗೆಲ್ಲ ಆಗಿದೆ. ಗ್ಯಾರಂಟಿ ನಿಲ್ಲಿಸ್ತಾರೆ. ಗ್ಯಾರಂಟಿ ಇದ್ದ ಕೆಲವು ಯೋಜನೆಗಳನ್ನ ಸರ್ಕಾರಿ ಕೆಲಸ ಯಾವುದೂ ಆಗ್ತಾಯಿಲ್ಲ. ಅದನ್ನು ನಿಜವಾಗ್ಲೂ ಅಫಿಷಿಯಲ್ಲು ಎಜುಕೇಟೆಡ್ಗಳು ಅರ್ಥ ಮಾಡ್ಕೊಂಡರೆ ಬಂದು ದುಡ್ಡನ್ನೆಲ್ಲ ಗ್ಯಾರಂಟಿ ಕೊಟ್ಟು ಸರ್ಕಾರದ ಅಭಿವೃದ್ಧಿ ಆಗ್ತಾಯಿಲ್ಲ. ಈ ಗ್ಯಾರಂಟಿ ಯಾವತ್ತೂ ನಿಂತೋಗ್ಬಿಡ್ತದೆ. ಹಂಗಾಗಿ ಇವ್ರಿಗೆ ಓಟ್ ಕೊಡೋದು ಬೇಡ ಅಂತ ಜನಗಳಿಗೆ ಬೇಸರ ಆಗಿ ಒಂದು ಕಡೆ ಎಲ್ಲ ಒಂದು ಕಡೆ ಒಡೆಯರು ಗೆಲ್ತಾರೆ. ಅಂದರೆ ಒಡೆಯರ್ದು ಫೇಸ್ ಇದೆ ಅಂತನಾ ಅಥವಾ BJP ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾರೆ ಅಂತ? ಒಂದು ಮೋದಿ ದೇಶದಲ್ಲಿ ಅಲ್ಲ, ಈ ಮೋದಿಯವರು ವರ್ಕ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಸಾಕು ಅನ್ನಿಸ್ತಾ ಇತ್ತು. ಇಲ್ಲೆಲ್ಲ ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ ಅಷ್ಟೇ. ಅಫಿಷಿಯಲ್ಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಈ ಮೋದಿ ಏನು ಅಂತಂದ್ರೆ. ಈಗ 1 ಲಕ್ಷ ರೂಪಾಯಿ ಬಾಂಡ್ ಬೇರೆ ಎಫೆಕ್ಟ್ ಮಾಡುತ್ತಲ್ಲ ಸರ್ ಈ ಕಾಂಗ್ರೆಸ್ ಅವ್ರದ್ದು. ಅದೇನಾದ್ರು ಚೇಂಜಸ್ ಆಗಿರ್ಬೋದು? ಯಾಕಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಬಿಟ್ಟಿರೋದು ಸಾಧ್ಯ ಇಲ್ಲ ಸರ್. ಕರ್ನಾಟಕದಲ್ಲಿ ಮಾತ್ರ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಆಯ್ತು, ಅಷ್ಟು ವರ್ಕೌಟ್ ಆಯ್ತು 2000 ಅನ್ನೋದು. ಬಟ್ ಅಲ್ಲ ಆಗ್ಬೇಕಾದ್ರೆ ಸೆಂಟ್ರಲ್ ಆಗ್ಬೇಕು, ಕಷ್ಟ ಇದೆ ಅಂತೀರಾ? ಅಲ್ಲ, ಜನ ನಂಬಿದಾರ ಅಂತ ಈ ನರೇಂದ್ರ ಮೋದಿ ಅವರು? ನಂಬಲ್ಲ. ಅದೇ ಒಂದು 10% 5% ಹಳ್ಳಿ ಜನ ನಂಬ್ಕೋಬೋದು ಅಷ್ಟೇ. ಅಲ್ಲ, ಸಿಗ್ತಾ ಇದೆಯಲ್ಲ, 2000 ರೂಪಾಯಿ ಸಿಗ್ತಾ ಇದೆಯಲ್ಲ, ಅದರಿಂದ ಏನಾದರೂ ತಾತ್ಕಾಲಿಕ ಹೋಗ್ತದೆ. 100% ಬಂದು ದುಡ್ಡಲ್ಲ. ಅದಕ್ಕೆ ಕೊಟ್ಬಿಟ್ಟು ನಾಳೆ ಸಹ ಹಾಸ್ಪಿಟ್ಲ್ ಬಗ್ಗೆನೋ, ಹೆಲ್ತ್ ಬಗ್ಗೆನೋ, ಶಾಲೆ ಬಗ್ಗೆನೋ ಸರ್ಕಾರದ ಕೆಲಸ ಆಗೋದು ಹೆಂಗೆ ಸರ್? ಅದು ಬಂದು ದುಡ್ಡೆಲ್ಲ ಹೆಣ್ಮಕ್ಳು ಕೊಟ್ಬಿಟ್ಟು ಅದು ಅವಶ್ಯಕತೆ ಇಲ್ಲ. ಯಾರು ಬಸ್ ಕುರಿ ಕೇಳಿಲ್ಲ, 2000 ಕೊಡಿ ಅಂತ ಕೇಳಿರಲಿಲ್ಲ. ಎಲ್ಲೋ ಒಂಥರ ಎಲೆಕ್ಷನ್ ಗೇಮ್ ಮಾಡ್ಕೊಂಡು ಮಾಡಿದ್ರು, ಗೆದ್ದರು, ಬಂದೈತೆ. ನಾವು ಕೊಡ್ತಾವ್ರೆ ಸಡನ್ ಅನ್ನಿಸ್ತಾರೆ, ಜನ ಬೈತಾರೆ ಅಂತ ಕೊಡ್ತಾವ್ರೆ. ಸರ್ಕಾರದ ಅಭಿವೃದ್ಧಿ ಹೆಲ್ತ್ ಬಗ್ಗೆ ಹೋಗ್ಬೇಕು, ಎಜುಕೇಷನ್ ಬಗ್ಗೆ ಹೋಗ್ಬೇಕು. ಹಂಗಾಗಿ ಯಾವತ್ತೂ ಸ್ಟಾಪ್ ಆಯ್ತದೆ ಸರ್. ಸಿದ್ದರಾಮಯ್ಯ ಇರ್ಬೋದು, ಅದ್ರ ಬಗ್ಗೆ ಗಮನ ಚೇಂಜಸ್ ಆಗೈತೆ, ಆಗ್ತದೆ. ಈಗ ನೀರಾವರಿ ಇದೆಲ್ಲ ಮಳೆ ಬರಲ್ಲ ಈ ಕಾಂಗ್ರೆಸ್ ಅವ್ರು ಬಂದರೆ ಅಂದರೆ. ಮಳೆ ಊದ್ಬಿಡ್ತಲ್ಲ ಸರ್? ಮಳೆ ಊದ್ಬಿಡ್ತಲ್ಲ, ಅದನ್ನೇ ಹೇಳೋದು. ಅದೆಲ್ಲ ಸುಳ್ಳು. ಅದು ಕೆಲವೊಬ್ಬರು ನಂಬಿಕೆ ಅಷ್ಟೇ. ಕಾಂಗ್ರೆಸ್ ಅಂತಲ್ಲ, ಅದೆಲ್ಲ ಸುಳ್ಳು. ಅಂದರೆ ಕೆಲಸ ಮಾಡೋರು ಬರಲಿ ಅಷ್ಟೇ. ಕೆಲಸದ ಬಗೆಗೆ ಅವ್ರ ಬಗ್ಗೆ ಏನು ಜಾಸ್ತಿ ಏನು ಮಾತಾಡೋಂಗಿಲ್ಲ ಸಿದ್ದರಾಮಯ್ಯ ಬಗ್ಗೆ. ಬಟ್ ಎಲ್ಲ ಒಂದು ಕಡೆ ದೇಶದಲ್ಲಿ ಮೋದಿ ಬಗ್ಗೆ ಜನಗಳಿಗೆ ಒಂದು ಗೌರವ ಐತೆ. ದೇಶ ಕಾಪಾಡಿ ದೇಶದ ಅದೇ ಕಳೆದ ಬಾರಿಗಿಂತ ಸೀಟ್ಗಳು ಸ್ವಲ್ಪ ಬರ್ಬೋದಾ ಅಂತ ಜಾಸ್ತಿ ಬರ್ತದೆ ಈ ಕಾಂಗ್ರೆಸ್ ಅವ್ರದ್ದು. BJP ಈ ಗ್ಯಾರಂಟಿಗಳಿಂದ 5 ವರ್ಷದ ಹಿಂದೆ ಏನು ಸೀಟ್ ಬಂದಿದ್ದು ಅದಕ್ಕಿಂತ ಸ್ವಲ್ಪ ಏನಾದ್ರು 110 ಹೋಗ್ಬೋದು. ಕರ್ನಾಟಕದಲ್ಲಿ ಒಂದು DK ಸುರೇಶ್ ಮೋಸ್ಟ್ಲಿ ಒಂದು 3 ಜಾಸ್ತಿ ಆಗ್ಬೋದು. ಬಟ್ ಬೇರೆ ಕಡೆ ಬರುತ್ತೆ. ಎಷ್ಟು ಸೀಟ್ ಬರ್ಬೋದು ಸರ್ ಈಗ ಒಟ್ಟಾರೆ? 350 ಮೇಲೆ ಬರ್ತದೆ ಸರ್ ಸಮೀಕ್ಷೆಗಳು. ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ 300 ಮೇಲೆ 350 ಅಂತ ಗ್ಯಾರಂಟಿ ಬರ್ತದೆ. NDA ಪೂರ್ತಿ. BJP ಒಂದೇ ಸರ್ ಬಂದಿದ್ದು ನಮ್ಗೆ ಗೊತ್ತಿಲ್ಲ ಅಷ್ಟು. ಬಟ್ NDA ಟೋಟಲ್ ಆಗಿ 300 ಮೇಲೆ 350. ಕಾಂಗ್ರೆಸ್ ಅವರು 110 ಹೋಗ್ನಾರ ಮುಪ್ಪದೇನೋ